ಎಷ್ಟು ಡಾಕ್ಟರ್ ಹೇಳ್ತಾ ಇದ್ರಿ ಸಿಟ್ಟಿಂಗ್ ಪೋಸ್ಚರ್ ಬಗ್ಗೆ ಹೇಳೋದಾದರೆ? ಸೊ ಸಿಟ್ಟಿಂಗ್ ಪೋಸ್ಚರ್ ಕರೆಕ್ಟಾಗಿ ನಮ್ಮ ಕೂತ್ಕೊಳ್ಳೋ ಟೈಮಲ್ಲಿ ನಾವು ನೋಡಬೇಕಾಗತ್ತೆ. ಯಾಕಂದರೆ ಚೇರಲ್ಲಿ ಕೂಡ ಕರೆಕ್ಟಾಗಿ ಸಿಟ್ಟಿಂಗ್ ಪೋಸ್ಚರ್ ಕರೆಕ್ಟಾಗಿದ್ದರೆ ನಮ್ಮದು ಪ್ರಾಬ್ಲಮ್ ಏನೂ ಬರಲ್ಲ. ಬಟ್ ಕರೆಕ್ಟಾಗಿ ನಾವು ಚೇರ್ ಮೇಲೆ ಕೂತ್ಕೊಳ್ಳಿಲ್ಲ, ಬೆಡ್ ಟೈಮಲ್ಲಿ ವರ್ಕ್ ಏನಾದರೂ ಮಾಡ್ತಿದ್ದೆ ಆ ಟೈಮ್ ಕೂಡ ಪೋಸ್ಚರ್ ಕರೆಕ್ಟ್ ಇಲ್ಲ ಅಂದರೆ ಆಟೋಮೆಟ್ಲಿ ಕತ್ ನೋವಿನಿಂದ ಫಸ್ಟ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಪೋಸ್ಚರ್ ಕರೆಕ್ಟಾಗಿ ಇರಬೇಕು. ಬ್ಯಾಕಲ್ಲಿ ಕೂಡ ಈ ಥರ ಪ್ರಾಬ್ಲಮ್ ನಮ್ಮದು ಬೈಕ್ ಡ್ರೈವಿಂಗ್ ಮಾಡೋ ಟೈಮಲ್ಲಿ ಕೂಡ ಆ ಥರ ಜನ್ರೇಟ್ ಆಗುತ್ತೆ, ಇಲ್ಲಾಂದರೆ ಕಾರ್ ಡ್ರೈವಿಂಗ್ ಮಾಡೋ ಟೈಮಲ್ಲಿ ಕೂಡ ಈ ಥರ ಪ್ರಾಬ್ಲಮ್ ಜನ್ರೇಟ್. ಸೊ ಪೋಸ್ಚರ್ ಕರೆಕ್ಟಾಗಿ ಸ್ಟ್ರೇಟ್ ಇದ್ದರೆ ಓವರ್ ಆಲ್ ಬಾಡಿ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಸ್ಟ್ರೇಟ್ ಇಲ್ಲಾಂದರೆ ಆಟೋಮೆಟ್ಲಿ ಬೆಂಡ್ ಆದರೆ ಪೋಸ್ಚರ್ ಡಿಫೆಕ್ಟ್ ಆಗುತ್ತೆ. ಓಕೆ, ಅತಿ ಹೆಚ್ಚು ವೆಯ್ಟ್ ಕ್ಯಾರಿ ಮಾಡೋದ್ರಿಂದ ಏನಾದರೂ ಡಿಸ್ಕ್ ಸಮಸ್ಯೆ ಉಂಟಾಗತ್ತಾ ಅನ್ನೋದಾದರೆ? ವೇಟ್ ಜಾಸ್ತಿ ಇದ್ದರೆ ಸಡನ್ನಾಗಿ ನಾವು ಬಗ್ತೀರಾ ವೇಟ್ ಲಿಫ್ಟ್ ಮಾಡೋಕ್ಕೆ. ಸೊ ಆ ಟೈಮ್ ಏನಾಗುತ್ತೆ, ಸ್ವಲ್ಪ ಟೈಮ್ ಮಸಲ್ ಕ್ಯಾಚ್ ಆಗುತ್ತೆ. ಸಡನ್ನಾಗಿ ವೇಟ್ ತುಂಬ ಜಾಸ್ತಿ ಇದೆ ಅಂದರೆ ಆಟೋಮೆಟ್ಲಿ ಡಿಸ್ಕ್ ಕೂಡ ಪ್ರೊಲ್ಯಾಪ್ಸ್ ಆಗಿ ನರ್ವ್ಗಳ ಕಾಂಪ್ರೆಷನಿಂದ ನಮಗೆ ಲಂಬಾರ್ ಸ್ಪಾಂಡಿಲೈಸಿಸ್ ಆ ಥರ ಆರ್ ಸರ್ವೈಕಲ್ ಸ್ಪಾಂಡಿಲೈಸಿಸ್ ಆ ಥರ ಪ್ರಾಬ್ಲಮ್ ಕೂಡ ಫ್ಯೂಚರಲ್ಲಿ ಕಾಣಿಸ್ಬೋದು. ಓಕೆ, ಇವಾಗಿನ ಮಕ್ಕಳಲ್ಲಿ ನಾವು ನೋಡೋದಾದರೆ ಅವರು ಕೂಡ ಸ್ಕೂಲ್ ಬುಕ್ಸ್ ಆಗಿರಬಹುದು, ಬ್ಯಾಗಲ್ಲಿ ಹೆವಿ ಕ್ಯಾರಿ ಮಾಡೋದ್ರಿಂದ ಅವರಿಗೂ ಕೂಡ ಬೆನ್ನು ನೋವಿನಂತಹ ಸಮಸ್ಯೆ ಉಂಟಾಗುತ್ತೆ. ಅದೇನಾದರೂ ನೆಕ್ಸ್ಟ್ ಸಿವಿಯರ್ ಆಗಿ ಏನಾದರೂ ಕಾಂಪ್ಲಿಕೇಶನ್ ಅವರು ಫೇಸ್ ಮಾಡಬೇಕಾಗತ್ತಾ, ಹೇಗೆ? ಇವಾಗ ಮಕ್ಕಳಲ್ಲಿ ಕೂಡ ಲೈಕ್ ಬೋನ್ ಸ್ಟ್ರೆಂಥನಿಂಗ್ ಕರೆಕ್ಟ್ ಆಗಿಲ್ಲ, ಲೈಕ್ ಕ್ಯಾಲ್ಸಿಯಂ ಮಾತ್ರ ಡೆಫಿಷಿಯನ್ಸಿ ಆಗುತ್ತೆ. ಯಾಕೆಂದರೆ ಸ್ವಲ್ಪ ಮಕ್ಕಳು ಕರೆಕ್ಟಾಗಿ ಊಟ ತಿಂಡಿ ಆಹಾರ ಪದಾರ್ಥ ಏನಿದೆ ಅದು ತಗೊಳಲ್ಲ. ಸೊ ಆ ಟೈಮ್ ಏನಾಗುತ್ತೆ, ಬೋನ್ಸ್ ವೀಕ್ ಇರುತ್ತೆ. ಸೊ ಸಡನ್ನಾಗಿ ನಾವು ಏನಾದರೂ ಜಾಸ್ತಿ ವೇಟ್ ಲಿಫ್ಟ್ ಮಾಡಿದ್ರೆ ಆ ಟೈಮ್ಗೆ ಸ್ವಲ್ಪ ಪೇನ್ ಇರ್ಬೋದು, ಬಟ್ ಫ್ಯೂಚರಲ್ಲಿ ಈ ಥರ ಪ್ರಾಬ್ಲಮ್ 100% ಜನ್ರೇಟ್ ಆಗ್ಬೋದು. ಓಕೆ, ಸೊ ನಮ್ಮ ವೀಕ್ಷಕರಿಗೆ ಕೊನೆಯದಾಗಿ ನೀವು ಡಿಸ್ಕ್ ಸಮಸ್ಯೆಯ ಕುರಿತು ಹೇಳೋದಾದರೆ ಏನು ಹೇಳ್ತೀರಾ? ನಾರ್ಮಲ್ ಆಗಿ ಇವಾಗ ಯಾರಾದ್ರಕ್ಕೆ ಈ ಥರ ಪ್ರಾಬ್ಲಮ್ ಬರ್ತಿದೆ ಅಂದರೆ ಫಸ್ಟ್ ಆಫ್ ಆಲ್ ಅದಕ್ಕೆ ಕರೆಕ್ಟಾಗಿ ಲ್ಯಾಬ್ ಇನ್ವೆಸ್ಟಿಗೇಷನ್ ಲೈಕ್ CT MRI ಮಾಡಿ ಹೋದರೆ ಪ್ರಾಬ್ಲಮ್ ಏನಿದೆ ಅದು ಗೊತ್ತಾಗಲಿ. ಯಾಕೆಂದರೆ ಪ್ರಾಬ್ಲಮ್ ಗೊತ್ತಾಗಿಲ್ಲ ಅಂದರೆ ಸುಮ್ಮನೆ ಪೇನ್ ಕಿಲ್ಲರ್ ತಿಂದರೆ ಪ್ರಾಬ್ಲಮ್ ಕಡಿಮೆ ಆಗಲ್ಲ. ಆಟೋಮೆಟ್ಲಿ ಸ್ವಲ್ಪ ಟೈಮ್ಗೆ ರಿಲೀಫ್ ಕೊಡ್ತಾರೆ, ಬಟ್ ಫ್ಯೂಚರ್ಗೆ ಜಾಸ್ತಿ ಆಗುತ್ತೆ. ಆಟೋಮೆಟ್ಲಿ ನಿಮಗೆ ಆ ಟೈಮ್ ಏನೂ ಸೊಲ್ಯೂಷನ್ ಸಿಗಲ್ಲ. ಸೊ ಸರ್ಜರಿ ಹೋಪಲ್ಲಿ ಹೋಗಬೇಕಾಗತ್ತೆ. ಸೊ ಸ್ಟಾರ್ಟಿಂಗ್ ಸ್ಟೇಜಲ್ಲಿದೆ, ನೀವು ವಿತ್ ಮೆಡಿಕೇಷನ್ ಪ್ರಿವೆನ್ಷನಿಂದ ಕ್ಲಿಯರ್ ಮಾಡಿ ಹೋದರೆ ಆಟೋಮೆಟ್ಲಿ ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ಪ್ಲಸ್ ನೆಕ್ಸ್ಟ್ ಏನಾದರೆ ಪೇನ್ ಬರ್ತಿದೆ, ಡೈರೆಕ್ಟಾಗಿ ಯಾವುದು ಪೇನ್ ಕಿಲ್ಲರ್ ಅವಾಯ್ಡ್ ಮಾಡಿ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ಪ್ರಾಬ್ಲಮ್ ಏನಾಗ್ತಿದೆ, ಯಾವ ಕಾರಣದಿಂದ ಆಗ್ತಿದೆ ಅದಕ್ಕೆ ಸೊಲ್ಯೂಷನ್ ತಗೊಳ್ಳಿ. ಏನು ಆಹಾರ ಪದಾರ್ಥನಿಂದ ಕಡಿಮೆ ಆಗುತ್ತೆ ಅದು ಟ್ರೈ ಮಾಡಿ, ಆದಮೇಲೆ ಮೆಡಿಕೇಷನ್ಸ್ ಮೇಲೆ ಯೂಸ್ ಹೋಗಿ. ಕರೆಕ್ಟಾಗಿ ಲೈಫ್ ಸ್ಟೈಲ್ ಫಾಲೋ ಮಾಡಿ, ಸೊ ದಟ್ ನಿಮಗೆ ಈ ಥರ ಪ್ರಾಬ್ಲಮ್ ಮತ್ತೆ ಫ್ಯೂಚರ್ಗೆ ಬರಲ್ಲ ಅಂದರೆ ಆರಾಮಾಗಿ ಇರ್ಬೋದು. ಓಕೆ, ಸೊ ಡಿಸ್ಕ್ ಸಮಸ್ಯೆ ಅಂದರೆ ಏನು, ಇದಕ್ಕೆ ಇರುವಂತಹ ಕಾರಣದ ಜೊತೆಗೆ ಪರಿಹಾರವನ್ನು ನೀವು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಡಾಕ್ಟರ್, ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.